ಅದಕ್ಕೆ ಇದು ಬಣ್ಣದ ಚಾವಡಿ. ಅತಿಥಿಗಳು ಬಂದು ಕೂತ್ಕೊಳ್ತಕ್ಕಂಥದ್ದು. ಯಾರೇ ಅಂದರೆ ಇಲ್ಲಿಗೆ ಫೋರ್ಬ್ಸ್ ಬಂದಿದ್ದಾನೆ, ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ. ಇಲ್ಲಿಯ ಪ್ರತಿ ಕಲ್ಲುಗಳು ನನ್ನೊಟ್ಟಿಗೆ ಮಾತಾಡ್ತವೆ. ಹೇಗೆ ಅಂತ ಕೇಳ್ತೀರಾ? ತಟ್ಟನೆ ಪ್ರಾಣ ಬಿಟ್ಟವರು ಇಲ್ಲಿ ಎಷ್ಟು ಜನ ಇದ್ದಾರೆ. ಕೇವಲ ಇದು ನೆಲ ಅಲ್ಲ, ರಕ್ತದ ಕಲೆಗಳನ್ನು ಮೆತ್ತಿಕೊಂಡಂಥ ನೆಲ ಇದು. ರಕ್ತದ ಕಲೆಗಳು ಚಿಮ್ಮಿದಂತಹ ಕಲ್ಲುಗಳಿವು. ಈ ಕಲ್ಲುಗಳೆಲ್ಲವೂ ಕೂಡ ಆತ್ಮಗಳಿಗೆ ಸಾಕ್ಷಿಯಾಗಿದ್ದಾವೆ. ಸಾವಿರಾರು ಜನ ಇಲ್ಲಿ ಸತ್ತೋಗಿದ್ದಾರೆ, ಸಾವಿರಾರು ಜನ ಇಲ್ಲಿ ಬದುಕುಗಳನ್ನು ಮಾಡಿಕೊಂಡಿದ್ದಾರೆ. ಆ ಬದುಕುಗಳೆಲ್ಲ ಎಲ್ಲಿ ಹೋಗ್ತವೆ ಹೇಳಿ? ಎಲ್ಲ ಬದುಕುಗಳು ಇಲ್ಲಿದ್ದಾವೆ, ಅವರ ಆತ್ಮಗಳೆಲ್ಲವೂ ನೆಲೆ ನಿಂತಿವೆ. ಅದರಿಂದ ನಾನು ವೀರಮ್ಮಾಜಿ ಅಂತ ಒಂದು ಕಾದಂಬರಿ ಬರೆಯುವಾಗ ಇದೇ ಕಲ್ಲು ಮಂಟಪದ ಮೇಲೆ 4 ರಾತ್ರಿಗಳನ್ನು ಕಳೆದಿದ್ದೆ. ದೀಪೋತ್ಸವನ ಬೆಳಕಿಗೆ ತಂದವನೇ ವೆಂಕಟಪ್ಪ ನಾಯಕ. ಉಳ್ಳೂರಿನಲ್ಲಿ ದೀಪೋತ್ಸವ ಇವತ್ತು ಪ್ರತಿ ವರ್ಷ ಆಗ್ತಾ ಇದೆ ಅಂದರೆ ಅದಕ್ಕೆ ಹಣತೆ ಹಚ್ಚಿದವನೇ ಹಿರಿಯ ವೆಂಕಟಪ್ಪ ನಾಯಕ.